ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲೇ ಇಂಡಿಯಾದಲ್ಲೀಗ ಒಡಕು ಉಂಟಾಗಿದೆ. ಬಿಜೆಪಿ ವಿರುದ್ಧ ಒಗ್ಗಟ್ಟಾಗಿ ಹೋರಾಟಕ್ಕೆ ಮುಂದಾಗಿದ್ದ ಕಾಂಗ್ರೆಸ್ಗೆ ಶಾಕ್ ಎದುರಾಗಿದೆ. ಏಕಾಂಗಿ ಲೋಕಸಮರದ ಕಹಳೆಯನ್ನು ಊದಿದ್ದಾರೆ ಮಮತಾ ಬ್ಯಾನರ್ಜಿ. ಮಿತ್ರ ಪಕ್ಷಗಳಿಗೆ ಇಲ್ಲಿ ಸೆಡ್ಡು ಹೊಡೆದಿರುವಂಥದ್ದು ಮಮತಾ ಬ್ಯಾನರ್ಜಿ. ಏಕಾಂಗಿಯಾಗಿ ಲೋಕ ಚುನಾವಣಾ ಅಖಾಡಕ್ಕೆ ಇಳಿದಿರುವಂಥದ್ದು ಟಿಎಂಸಿ. ಅಂದರೆ ಎಲ್ಲರೂ ಸೇರಿಕೊಂಡು, ಎಲ್ಲ ಮೈತ್ರಿದವರು ಸೇರಿಕೊಂಡು ಈ ಬಾರಿ ಬಿಜೆಪಿಯನ್ನು ಸೋಲಿಸಲೇಬೇಕು ಅನ್ನುವಂಥ ಒಂದು ಇಂಡಿಯಾ ಅನ್ನುವಂಥ ಒಕ್ಕೂಟವನ್ನು ರಚನೆ ಮಾಡಿದ್ರು. ಆದರೆ ಈಗ ಈ ಇಂಡಿಯಾದಲ್ಲಿ ಒಡಕು ಶುರುವಾಗಿರುವಂಥದ್ದು. ಬಿಜೆಪಿ ವಿರುದ್ಧ ಒಗ್ಗಟ್ಟಾಗಿ ಹೋರಾಟಕ್ಕೆ ಮುಂದಾಗಿರುವಂಥ ಕಾಂಗ್ರೆಸ್ಗೆ ಬಿಗ್ ಶಾಕ್ ಇದೆ. ಏಕಾಂಗಿ ಲೋಕಸಮರದ ಕಹಳೆಯನ್ನ ಊದಿದ್ದಾರೆ ಇಲ್ಲಿ ಮಮತಾ ಬ್ಯಾನರ್ಜಿ. ಮಿತ್ರ ಪಕ್ಷಗಳಿಗೆ ಸೆಡ್ಡು ಹೊಡೆದಿದ್ದಾರೆ. ಏಕಾಂಗಿಯಾಗಿ ಲೋಕ ಚುನಾವಣೆಯ ಅಖಾಡಕ್ಕೆ ಈಗ ಮುಂದಾಗಿರುವಂಥದ್ದು. ಅಂದರೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಕಡೆಯಿಂದ. ನೋಡಿ, ಈ ಬಾರಿ ಶತಾಯಗತಾಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸೋಲಿಸಲೇಬೇಕು ಅಂಥೇಳಿ ಮೊದಲ ಸಭೆಯನ್ನು ಪಶ್ಚಿಮ ಬಂಗಾಳದಲ್ಲೂ ಕೂಡ ಮಾಡಿದರು, ಬಿಹಾರ ಪಶ್ಚಿಮ ಬಂಗಾಳದಲ್ಲಿ ಕೂಡ ಮಾಡಿದರು. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸೋಲಿಸಲೇಬೇಕು ಅಂತೇಳಿ ಎಲ್ಲರೂ ಸೇರಿಕೊಂಡು ಇಂಡಿಯಾ ಅನ್ನುವಂಥ ಒಕ್ಕೂಟವನ್ನು ರಚನೆ ಮಾಡಿದರು. ಆದರೆ ಈಗ ಹಂತ ಹಂತವಾಗಿ ಒಬ್ಬೊಬ್ಬರೇ ಈ ಇಂಡಿಯಾ ಅನ್ನುವಂಥ ಒಕ್ಕೂಟ ಇದೆಯಲ್ಲ ಅದರಿಂದ ಹಿಂದೆ ಸರಿತಾ ಇದ್ದಾರೆ. ಸೊ ಮತ್ತೊಂದು ಹೊಡೆತ ಏನು ಅಂತಂದರೆ, ಬಿ ಜೆ ಪಿಯ ವಿರುದ್ಧ ಒಗ್ಗಟ್ಟಾಗಿ ಹೋರಾಟಕ್ಕೆ ಮುಂದಾಗಿರುವಂತಹ ಕಾಂಗ್ರೆಸ್ಗೆ ಈಗ ಶಾಕ್ ಎದುರಾಗಿರುವಂಥದ್ದು. ಕಾರಣ ಏನು ಅಂತಂದರೆ, ಸೊ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಇಲ್ಲಿ ಇಂಡಿಯಾಕ್ಕೆ ಒಡಕು ಉಂಟಾಗಿರುವಂಥದ್ದು. ಕಾರಣ ಏನು ಅಂತಂದರೆ, ಟಿ ಎಂ ಸಿ ಪಕ್ಷ ಇದೆಯಲ್ಲ ಅದು ಇಂಡಿಯಾದಿಂದ ಹೊರಗಡೆ ಬಂದಿರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಇಂಡಿಯಾ ಒಕ್ಕೂಟ ಮುರಿದಿದೆ. ಲೋಕಸಭೆಗೆ ಏಕಾಂಗಿಯಾಗಿ ತೃಣಮೂಲ ಕಾಂಗ್ರೆಸ್ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲ 42 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಪ್ರಕಟಣೆ ಮಾಡಿರುವಂಥದ್ದು ಟಿಎಂಸಿ. ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ಗೂ ಕೂಡ ಇಲ್ಲಿ ಟಿಕೆಟ್ ಘೋಷಣೆ ಆಗಿದೆ. ಬರಹಂಪುರ ಕ್ಷೇತ್ರದಿಂದ ಯೂಸುಫ್ ಪಠಾಣ್ ಅವರು ಕಣಕ್ಕೆ ಇಳಿತಾ ಇದ್ದಾರೆ. 42 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ ಪಶ್ಚಿಮ ಬಂಗಾಳದಿಂದ, ಅಂದರೆ ಟಿಎಂಸಿ ಕಡೆಯಿಂದ. ಸೊ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇಂಡಿಯಾ ಒಕ್ಕೂಟ ಇದೆಯಲ್ಲ ಅದು ಮುರಿದಿದೆ. ಸೊ ಲೋಕಸಭಾ ಎಲೆಕ್ಷನ್ಗೆ ಇಲ್ಲಿ ಏಕಾಂಗಿಯಾಗಿ ಫೈಟ್ ಕೊಡ್ತಾ ಇರುವಂಥದ್ದು ತೃಣಮೂಲ ಕಾಂಗ್ರೆಸ್. ಸೊ ಈಗ ಈ ತೃಣಮೂಲ ಕಾಂಗ್ರೆಸ್ಸಿಂದ ಈಗ ಸ್ಪರ್ಧೆ ನಡೀತಾ ಇರುವಂಥದ್ದು. ಅಂದರೆ ಅಲ್ಲಿ 42 ಕ್ಷೇತ್ರಗಳು ಏನಿದಾವಲ್ಲ, ಸೊ 42 ಕ್ಷೇತ್ರಗಳ ಪೈಕಿ ಎಲ್ಲವೂ ಕೂಡ ಈಗ ರಿಲೀಸ್ ಮಾಡಿರುವಂಥದ್ದು. ಅಂದರೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ. ನೋಡಿ, ಇದೇ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿಗೆ ಯೂಸುಫ್ ಪಠಾಣ್ ಧನ್ಯವಾದವನ್ನು ಸಲ್ಲಿಸಿದ್ದಾರೆ. ಮಮತಾ ಅವರಿಗೆ ನಾನು ಚಿರಋಣಿ ಅಂತೇಳಿ ಪಠಾಣ್ ಟ್ವೀಟ್ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಬಡವರು, ವಂಚಿತರು ಯಾರಿದ್ದಾರಲ್ಲ ಅವ್ರನ್ನ ಮೇಲೆ ಕೆತ್ತುವಂಥ ಕೆಲಸ ಅಥವಾ ಕರ್ತವ್ಯ ನಾವು ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅದನ್ನು ಸಾಧಿಸಲು ನಾನು ಆಶಿಸುತ್ತೇನೆ ಅಂತ ಪಠಾಣ್ ಅಂದರೆ ಯೂಸುಫ್ ಪಠಾಣ್ ಟ್ವಿಟರ್ ಮುಖಾಂತರ ಸಂತಸವನ್ನು, ಜೊತೆಗೆ ಇದೇ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಘೋಷಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಧನ್ಯವಾದವನ್ನು ಅರ್ಪಿಸಿರುವಂಥದ್ದು. ಸೊ ಮಮತಾ ಬ್ಯಾನರ್ಜಿಗೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಕ್ರಿಕೆಟಿಗ ಯೂಸುಫ್ ಪಠಾಣ್. ಇಲ್ಲಿ ಕ್ರಿಕೆಟಿಗನಿಗೆ ಅವಕಾಶ ಸಿಕ್ಕಿರುವಂಥದ್ದು. ಈಗ ಕ್ರಿಕೆಟಲ್ಲಿ ಆಡಿದರು, ಕ್ರಿಕೆಟ್ ಆದ ನಂತರ ಕ್ರಿಕೆಟಲ್ಲಿ ಕೂಡ ನಿವೃತ್ತಿಯನ್ನು ಪಡೆದರು. ಅದಾದ ನಂತರ ಇಲ್ಲೂ ಕೂಡ ತಮ್ಮ ಕ್ರಿಕೆಟ್ ಜೀವನ ಆದ ನಂತರ ಇಲ್ಲಿ ಈ ರಾಜಕೀಯ ಜೀವನವನ್ನು ಮುಂದುವರಿಸ್ತಾ ಇದ್ದಾರೆ ಯೂಸುಫ್ ಪಠಾಣ್ ಅವರು. ಸೊ ಇದೇ ಸಂದರ್ಭದಲ್ಲಿ ಅಂದರೆ ಅವರಿಗೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿಗೆ ಯೂಸುಫ್ ಪಠಾಣ್ ಧನ್ಯವಾದವನ್ನು ಸಲ್ಲಿಸಿದರು. ಮಮತಾ ಅವರಿಗೆ ನಾನು ಚಿರಋಣಿ ಆಗಿರ್ತೇನೆ ಅಂತೇಳಿ ಟ್ವಿಟರ್ ಮುಖಾಂತರ ಸಂತಸವನ್ನು ವ್ಯಕ್ತಪಡಿಸಿದರು. ಬಡವರು, ವಂಚಿತರನ್ನು ಮೇಲಕ್ಕೆತ್ತುವುದು ನಮ್ಮ ಕರ್ತವ್ಯ ಆಗಬೇಕು. ಸೊ ಅದು ನಮ್ಮ ಕರ್ತವ್ಯ ಅಂಥೇಳಿ, ಸೊ ಅದನ್ನು ಸಾಧಿಸಲು ನಾನು ಆಶಿಸುತ್ತೇನೆ ಅಂತ ಪಠಾಣ್ ಟ್ವಿಟರ್ ಮುಖಾಂತರ ಮಮತಾ ಬ್ಯಾನರ್ಜಿಗೆ ಧನ್ಯವಾದವನ್ನು ಅರ್ಪಿಸಿದರು. ನೋಡಿ, ಇಲ್ಲಿ ಒಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕು. ಈ ಇಂಡಿಯಾ ಅನ್ನುವಂಥ ಒಕ್ಕೂಟ ಏನಿದೆಯಲ್ಲ, ಮೈತ್ರಿ ಒಕ್ಕೂಟ ಇದೆಯಲ್ಲ, ಅದರಿಂದ ಒಂದೊಂದೇ ಪಕ್ಷಗಳು ಹೊರಗಡೆ ಬರ್ತಾ ಇರುವಂಥದ್ದು. ಈಗ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲೇ ಇಂಡಿಯಾದಲ್ಲಿ ಒಡಕು ಶುರುವಾಗಿರೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಜೆಪಿ ವಿರುದ್ಧ ಒಗ್ಗಟ್ಟಾಗಿ ಹೋರಾಟಕ್ಕೆ ಮುಂದಾಗಿದ್ದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಇದು. ಏಕಾಂಗಿ ಹೋರಾಟವನ್ನು ಮಾಡೋದಕ್ಕೆ ಈಗ ಟಿಎಂಸಿ ಮುಂದಾಗಿರುವಂಥದ್ದು. ಸೊ ಲೋಕಸಮರದ ಕಹಳೆಯನ್ನು ಇಲ್ಲಿ ಊದ್ತಾ ಇರುವಂಥದ್ದು ಮಮತಾ ಬ್ಯಾನರ್ಜಿ. ಮಿತ್ರ ಪಕ್ಷಗಳಿಗೆ ಸೆಡ್ಡು ಹೊಡಿತಾ ಇದ್ದಾರೆ.
ಏಕಾಂಗಿಯಾಗಿ ಲೋಕ ಚುನಾವಣೆಯನ್ನು ಎದುರಿಸೋದಕ್ಕೆ ಅಖಾಡವನ್ನು ಈಗ ರೆಡಿ ಮಾಡಿರುವಂಥದ್ದು. ಸೊ ಪಶ್ಚಿಮ ಬಂಗಾಳದಲ್ಲಿ ಇಂಡಿಯಾ ಒಕ್ಕೂಟ ಈಗ ಮುರಿದಿರುವಂಥದ್ದು ಸಂಪೂರ್ಣವಾಗಿ. ಲೋಕಸಭೆಗೆ ಏಕಾಂಗಿಯಾಗಿ ನಾವು ಫೈಟ್ ಮಾಡ್ತೀವಿ ಅಂತೇಳಿ ಈಗ ತೃಣಮೂಲ ಕಾಂಗ್ರೆಸ್ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು. ಎಲ್ಲ 42 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಪ್ರಕಟಿಸಿರುವಂಥದ್ದು TMC. ಸೊ ಮಾಜಿ ಕ್ರಿಕೆಟಿಗ ಯೂಸುಫ್ ಪಠಾಣ್ ಅವರಿಗೆ ಇಲ್ಲಿ ಟಿಕೆಟ್ ಘೋಷಣೆ ಆಗಿದೆ. ಇದೇ ಸಂದರ್ಭದಲ್ಲಿ ಅಂದರೆ ಯಾವಾಗ ಟಿಕೆಟ್ ಘೋಷಣೆ ಆದ ತಕ್ಷಣ ಯೂಸುಫ್ ಪಠಾಣ್ ಅವರು ಕೂಡ ಟ್ವಿಟರ್ ಮುಖಾಂತರ ಸಂತಸವನ್ನು ಜೊತೆಗೆ ಮಮತಾ ಬ್ಯಾನರ್ಜಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.